ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಏನೋ ಒಂದು ನಿಧಿ ಹುಡ್ಕಾಕತ್ತಾರ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಗೊತ್ತಾಗಿದ್ದು ಇವರೆಲ್ಲರೂ ಚಪ್ಪಲಿ ಕಳ್ಕೊಂಡಾರ ಅಂತ. ಸೊ ಈಗಾಗಲೇ ನಮ್ಮ ಗೋಪಾಲ್ ಇಂಚಿಗರು ಇಡೀ ದಿನ ತಿರುಗಾಡೋದ್ರಿಂದ ಅವ್ರ ಕಾಲು ತುಂಬ ಸುಸ್ತಾಗಿತ್ತು ನೋಡಿರಿ. ಹತ್ತಿ ಬರ್ಬೇಕಾದ್ರೆ ತುಂಬ ಸುಸ್ತಾಗಿದೆ ಅವ್ರಿಗೆ. ಸೊ ಇವರಿಗೆ ಒಂಥರ ಸುಸ್ತಾದರೆ ಸಾಮ್ರಾಟ್ ಅವ್ರಿಗೆ ಕೋತಿಗಳನ್ನು ಚೇಡಿಸೋದೇ ಒಂಥರ ಮಜಾ ಅವನಿಗೆ. ಇನ್ನು ರಾಧೇ ರಾಧೇ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ವತಃ ರಾಧಾರಾಣಿ ಹುಟ್ಟಿರುವಂತಹ ಒಂದು ಜನ್ಮಸ್ಥಳಕ್ಕೆ, ಅದುವೇ ಬರ್ಸಾನಕ್ಕೆ. ಬನ್ನಿ ಸ್ನೇಹಿತರೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಈಗಾಗಲೇ ಮೊದಲನೇ ವಿಡಿಯೋದೊಳಗೆ ನಮ್ಮ ಗೋಪಾಲ್ ಇಂಚಿಗೇರಿಯವರ ಹುಟ್ಟುಹಬ್ಬವನ್ನು ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂಥ ಸ್ಥಳ ಮಥುರಾ ನಗರದೊಳಗೆ ಈಗಾಗಲೇ ಆಚರಣೆ ಮಾಡಿಕೊಂಡು, ಅಂದೇ ರಾಧಾರಾಣಿ ಹುಟ್ಟಿರುವಂಥ ಸ್ಥಳ ಬರ್ಸಾನಕ್ಕೆ ಬರಬೇಕು, ರಾಧಾರಾಣಿಯ ದರ್ಶನವನ್ನು ಪಡ್ಕೊಳ್ಬೇಕಂತ ಬಂದ್ವಿ. ಬಂದ ತಕ್ಷಣ ಈ ಸುಂದರವಾಗಿರುವಂತಹ ಮೊಸರು, ಬೆಣ್ಣೆ, ಆಹಾ ಸೂಪರ್ ಆಗಿರುತ್ತೆ. ನಾನು ನಂತರದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ರಾಧಾರಾಣಿ ಇರುವಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಈಗ. ಬನ್ನಿ ಸ್ನೇಹಿತರೆ, ಇವತ್ತು ಶ್ರೀಕೃಷ್ಣ ಹುಟ್ಟಿದಂತಹ ಸ್ಥಳದಿಂದ ಸುಮಾರು 43 ಕಿಲೋಮೀಟರ್ ಅಂತರದಲ್ಲಿರುವಂತಹ ಬರ್ಸಾನಕ್ಕೆ ಆಗಮಿಸಿದ್ದೇವೆ. ಈ ಬರ್ಸಾನ್ ಅಂತಕ್ಕಂತಹ ಪುಣ್ಯಕ್ಷೇತ್ರ ಶ್ರೀ ರಾಧಾರಾಣಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ. ಈ ರಾಧಾರಾಣಿ ನೆಲೆಸಿರುವಂಥದ್ದು ಭಾನುಗಡ ಬೆಟ್ಟದಲ್ಲಿ. ಈ ಭಾನುಗಡ ಬೆಟ್ಟ ಭಾಳ ಸುಂದರವಾಗಿರುವಂಥ ಒಂದು ಬೆಟ್ಟ. ಇದನ್ನು ಹತ್ತಿ ಬರಬೇಕಾದ್ರೆ ಸುಮಾರು ಸ್ಟೆಪ್ಗಳಿದ್ದಾವೆ. ಸೊ ಈಗಾಗಲೇ ನಮ್ಮ ಗೋಪಾಲ್ ಇಂಚಿಗೇರಿಯವರು ದಂಪತಿಗಳೆಲ್ಲರೂ ಸೇರಿಕೊಂಡು ಈ ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ನಮ್ಮ ಗೋಪಾಲ್ ಇಂಚಿಗೇರಿಯವರು ಇಡೀ ದಿನ ತಿರುಗಾಡೋದ್ರಿಂದ ಅವ್ರ ಕಾಲು ತುಂಬ ಸುಸ್ತಾಗಿತ್ತು ನೋಡಿರಿ. ಹತ್ತಿ ಬರಬೇಕಾದ್ರೆ ತುಂಬ ಸುಸ್ತಾಗಿದೆ ಅವ್ರಿಗೆ. ಸೊ ಇವರಿಗೆ ಒಂಥರ ಸುಸ್ತಾದರೆ ಸಾಮ್ರಾಟ್ ಅವ್ರಿಗೆ ಕೋತಿಗಳನ್ನು ಚೇಡಿಸೋದೇ ಒಂಥರ ಮಜಾ ಅವನಿಗೆ. ಇನ್ನೂ ಕೋತಿಗಳಂದ್ರೆ ಭಾಳ ಇಷ್ಟ ಅವನಿಗೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗ ಸ್ಟೆಪ್ ಇನ್ನೂ ಮೇಲೆ ಸುಮಾರು ಇದೆ. ಸ್ಟೆಪ್ಗಳನ್ನು ಹತ್ತಿ ಆ ತಾಯಿಯ ದರ್ಶನ ತಗೋಬೇಕಂತ ನಾವೆಲ್ಲ ರೆಡಿಯಾಗಿ ಹೋದೀವಿ. ಆದರೆ ಇಲ್ಲಿ ನಮಗೊಂದು ಶಾಕ್ ಆದಿತ್ತು. ಏನಪ್ಪ ಅಂತಂದರೆ, ತಾಯಿಯ ದರ್ಶನ ಆಗಬೇಕಾಗಿತ್ತು ಅಂದರೆ ಇದರ ಸಮಯ ನಿಗದಿಯಾಗಿತ್ತು. ಅದೇನಪ್ಪ ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಇರುತ್ತೆ. ಸಾಯಂಕಾಲ 5 ಗಂಟೆಯಿಂದ 9 ಗಂಟೆವರೆಗೆ. ನಾವು ಸರಿಯಾಗಿ 3 ಗಂಟೆಗೆ ನಾವು ಇಲ್ಲಿ ಬಂದುಬಿಟ್ಟಿದ್ದೀವಿ. ಅದು ತೆಗೆಯುವಂಥ ಸಮಯ 5 ಗಂಟೆ. ಸುಮಾರು 2-2.5 ತಾಸು ಕಾದು ಕುಳಿತೀವಿ. ನಂತರದಲ್ಲಿ ಆ ತಾಯಿಯ ಬಾಗಿಲು ತೆಗೆದಾಗ ತುಂಬಾ ಖುಷಿಯಾಗತ್ತೆ. ಅದರ ಜೊತೆಯಾಗಿ ನಿಮಗೊಂದಿಷ್ಟು ಈ ತಾಯಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು, ರಾಧಾರಾಣಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಸೊ ಅದರ ಮಧ್ಯದಲ್ಲಿ ಸಾಕಷ್ಟು ಬಿಸಿಲು ಇರೋದ್ರಿಂದ ಅಲ್ಲೆಲ್ಲ ನೀರಿನ ವ್ಯಾಪಾರ ಮಾಡ್ತಕ್ಕಂಥವ್ರು ಬಂದು ಎಲ್ರಿಗೂ ನೀರುಗಳನ್ನು ಕೊಡ್ತಾಯಿದ್ರು. ತುಂಬಾ ಖುಷಿ ಆಗ್ತಿತ್ತು. ಸೊ ಅದರ ಮಧ್ಯದಲ್ಲಿ ಬನ್ನಿ, ಹಾಗಾದರೆ ರಾಧಾರಾಣಿಯ ಈ ಒಂದು ಬೆಟ್ಟದ ಬಗ್ಗೆ, ತಾಯಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಪುರಾಣ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬರ್ಸಾನವು ಶ್ರೀ ರಾಧೆಯ ಪ್ರಮುಖ ಜನ್ಮಸ್ಥಳ ಮತ್ತು ಆಕೆಯ ಬಾಲ್ಯದ ನೆಲೆ. ಇದು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿದೆ. ಆದರೆ ಹೆಚ್ಚಿನ ಪೌರಾಣಿಕ ದಾಖಲೆಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ರಾಧೆಯ ಮೂಲ ಜನ್ಮಸ್ಥಳ ಮಥುರಾ ಸಮೀಪದ ರಾವಲ್ ಎಂಬ ಸಣ್ಣ ಗ್ರಾಮ. ಈ ರಾವಲ್ನಲ್ಲಿ ಜನಿಸಿದ ನಂತರವೇ ಆಕೆಯ ತಂದೆ ಋಷಭಾನು, ತಾಯಿ ಕೀರ್ತಿದಾ ಅವರು ತಮ್ಮ ನಿವಾಸವನ್ನು ಬರ್ಸಾನಕ್ಕೆ ಸ್ಥಳಾಂತರಿಸಿದರು ಎಂಬ ಒಂದಿಷ್ಟು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅಂದಿನಿಂದ ಬರ್ಸಾನವು ರಾಧೆಯ ಪ್ರಮುಖ ಸ್ಥಳವಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ಬರ್ಸಾನದಲ್ಲಿರುವಂಥ ಸುಪ್ರಸಿದ್ಧವಾಗಿರುವಂಥ ಶ್ರೀ ರಾಧಾರಾಣಿ ಮಂದಿರ, ಲಾಡ್ಲಿಜಿ ಮಂದಿರ ಅಂತಲೂ ಕೂಡ ಕರೀತಾರೆ. ಇದು ಭಾನುಗಡ ಬೆಟ್ಟದ ಮೇಲೆ ಇದೆ. ಇದು ಎತ್ತರವಾದ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಸುಂದರವಾಗಿರುವಂಥ ಒಂದು ದೇವಸ್ಥಾನ ಇದು.
ಈ ದೇವಸ್ಥಾನಕ್ಕೆ ಹಲವಾರು ಮೆಟ್ಟಿಲುಗಳಿದ್ದಾವೆ. ಈ ಮೆಟ್ಟಿಲುಗಳನ್ನು ಹತ್ತಿ ಆ ತಾಯಿಯ ದರ್ಶನವನ್ನು ಮಾಡ್ಕೊಂಬರ್ಬೇಕಾಗತ್ತೆ. ಈಗ ನೀವು ನೋಡ್ತಾ ಇರೋದೇ ತಾಯಿ ರಾಧಾರಾಣಿಯ ಜನ್ಮಸ್ಥಳ. ಇದರ ಐತಿಹಾಸಿಕ ಮಹತ್ವ ಹೇಳಬೇಕಪ್ಪ ಅಂದರೆ, ಕಂಸನ ಉಪಟಾಳದಿಂದ ರಾಧೆಯ ತಂದೆ ವೃಷಭಾನು ಮತ್ತು ಕೃಷ್ಣನ ತಂದೆ ನಂದ ಮಹಾರಾಜರು ತಮ್ಮ ಕುಟುಂಬಗಳೊಂದಿಗೆ ಕ್ರಮವಾಗಿ ಬರಸಾನ ಮತ್ತು ನಂದಗಾಂವ್ಗೆ ವಲಸೆಯನ್ನು ಬಂದರು ಎಂಬುದನ್ನು ಹೇಳಲಾಗುತ್ತಾ ಇದೆ. ಪ್ರತಿನಿತ್ಯ ಈ ಒಂದು ರಾಧಾರಾಣಿಯ ಒಂದು ದರ್ಶನವನ್ನು ಪಡೀಲಿಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ಬರಸಾನದ ಊರಿನ ಗ್ರಾಮವನ್ನು ವಿಡಿಯೋ ಶೂಟ್ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಈಗ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ವಿ. ಹತ್ತಲಿಕ್ಕೆ ಬೇರೆ ಮೆಟ್ಲು, ಇಳಿಲಿಕ್ಕೆ ಬೇರೆ ಮೆಟ್ಲು. ಇಳಿದ ತಕ್ಷಣವೇ ನಾವು ತುಂಬ ಇಷ್ಟವಾಗಿರುವಂಥ ಅಲ್ಲಿ ಇರತಕ್ಕಂಥ ಸ್ಪೆಷಲ್ ಆಗಿರುವಂಥ ಬೆಣ್ಣೆ, ಸ್ವೀಟ್ ಆಗಿರುವಂಥ ಮೊಸರು ಅವನ್ನೆಲ್ಲ ತಿನ್ಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ಅದನ್ನು ಒಂದು ಸಲ ತಿಂದ್ಕೊಂಡಿವಿ. ಭಾಳ ರುಚಿಯಾಗಿತ್ತು, ಭಾಳ ಟೇಸ್ಟಿಯಾಗಿತ್ತು. ನಾನು ಇಲ್ಲಿ ತನಕ ಇಂಥ ಅದ್ಭುತವಾದ ರುಚಿಯನ್ನು ಕೂಡ ಕಂಡಿಲ್ಲ ನಾನು. ಅಷ್ಟು ಅದ್ಭುತ ರುಚಿ ಇತ್ತದು. ಈಗ ನಮ್ಮ ಪ್ರಯಾಣ ಬರಸಾನದಿಂದ ನೇರವಾಗಿ ಪ್ರೇಮ ಮಂದಿರಕ್ಕೆ. ಯಾಕಂದರೆ ಪ್ರೇಮ ಮಂದಿರವನ್ನು ರಾತ್ರಿ ನೋಡೋದೇ ಒಂಥರ ಖುಷಿ. ಬನ್ನಿ ಹಾಗಾದ್ರೆ ನಿಮಗೆ ತೋರಿಸ್ತೀನಿ. ಈ ಪ್ರಪಂಚದಲ್ಲಿ ನನ್ಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಲ್ಲ ಅಂತ ಮಾತು ಕೊಡು. ಅದೇನ್ ಬೇಕಾದ್ರೂ ಆಗ್ಲಿ, ನಾನ್ ಯಾವಾಗ್ಲೇ ನಿನ್ನ ಕರೆದ್ರೂನು ನೀನ್ ಬರ್ತೀಯ ಅಂತ. ನೀನದೆಲ್ ಬೇಕಾದ್ರೂ ಇರು, ಯಾರ ಜೊತೆಲಾದ್ರೂ ಇರು, ಮಾತ್ ಕೊಡು ಕೃಷ್ಣ. ಪ್ರೇಮ ಮಂದಿರ ಇದೊಂದು ದೈವಿಕ ಪ್ರೀತಿಯ ದೇವಾಲಯ. ಭಾರತದ ಉತ್ತರ ಪ್ರದೇಶ ರಾಜ್ಯದ ವೃಂದಾವನ ಧಾಮದಲ್ಲಿರುವಂತಹ ಒಂದು ಹಿಂದೂ ದೇವಾಲಯವಾಗಿದ್ದು, ಇದನ್ನು ಫೆಬ್ರವರಿ 2012ರಲ್ಲಿ ಜಗದ್ಗುರು ಶ್ರೀ ಕೃಪಾಲುಜಿ ಮಹಾರಾಜರು ಸ್ಥಾಪನೆ ಮಾಡಿ ಇದನ್ನು ಉದ್ಘಾಟನೆ ಮಾಡ್ತಾರೆ. ಈ ದೇವಾಲಯವು ವೃಂದಾವನ ಆಧುನಿಕ ಕೇಂದ್ರ ಬಿಂದುವಾಗಿದೆ. ಇದೊಂದು ಪವಿತ್ರವಾಗಿರುವಂತಹ ಭೂಮಿ. ಯಾಕಂದರೆ ಇಲ್ಲಿ ಶ್ರೀ ರಾಧಾಕೃಷ್ಣರು ಸುಮಾರು 5000 ವರ್ಷಗಳ ಹಿಂದೆ ಇಳಿದು ದೈವಿಕ ಲೀಲೆಗಳನ್ನು ಮಾಡಿದರು ಎಂಬುದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತಿ ತಿಂಗಳು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಈ ವಾಸ್ತುಶಿಲ್ಪದ ಸುಂದರವಾಗಿರುವಂಥ ಅದ್ಭುತವಾಗಿರುವಂಥ ಒಂದು ಕೆತ್ತನೆಯನ್ನು ನೋಡಲಿಕ್ಕೆ, ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಜೊತೆಗೆ ಇದೊಂದು ಧಾರ್ಮಿಕ ಮನೋಭಾವನೆಯುಳ್ಳಂಥ ಒಂದು ಕ್ಷೇತ್ರ ಇದು. ಶ್ರೀ ರಾಧಾಕೃಷ್ಣ ಮತ್ತು ಶ್ರೀ ಸೀತಾರಾಮನ ಉಸಿರುಗಟ್ಟುವಂತಹ ದೃಶ್ಯವು ಭಕ್ತರ ಹೃದಯದಲ್ಲಿ ಶುದ್ಧವಾಗಿರುವಂತಹ ಭಕ್ತಿ ಮತ್ತು ಆನಂದದ ಭಾವನೆಗಳನ್ನು ಹುಟ್ಟುಹಾಕುತ್ತದೆ. ಈ ಸುಂದರವಾಗಿರುವಂಥ ಉದ್ಯಾನವನಗಳು ಮತ್ತು ಕಾರಂಜಿಗಳಿಂದ ಸುತ್ತುವರೆದಿರುವಂಥ 55 ಎಕರೆ ವಿಸ್ತೀರ್ಣದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಶ್ರೀಕೃಷ್ಣನ 4 ಲೀಲೆಗಳಾಗಿರುವಂತಹ ಜೂಲನ ಲೀಲೆ, ಗೋವರ್ಧನ ಲೀಲೆ, ರಾಸಲೀಲೆ ಮತ್ತು ಕಲಿಯ ನಾಗಲೀಲೆಗಳು ಜೀವಮಾನದ ಚಿತ್ರಣಗಳನ್ನು ಹೊಂದಿದೆ. ಇವುಗಳನ್ನು ನೀವು ಕೂಡ ಒಮ್ಮೆಯಾದರೂ ಭೇಟಿ ಕೊಟ್ಟು ಈ ಸುಂದರ ಅನುಭವವನ್ನು ಪಡೆದುಕೊಳ್ಳಿ. ರಾಧಾಕೃಷ್ಣನ ಒಂದು ಪವಿತ್ರವಾದ ಸ್ಥಳದೊಳಗೆ ಒಂದು ಪ್ರೀತಿಯ ಸವಿ ನೆನಪಿನ ಒಂದು ಕಾಣಿಕೆಯನ್ನು ಆತ್ಮೀಯ ಸ್ನೇಹಿತ ಗೋಪಾಲ್ ಇಂಚಿಗೇರಿ ಅವರಿಗೆ ಕೊಡಬೇಕಂತ ಒಂದು ಆಸೆ ಇತ್ತು. ಸೊ ಹಾಗಾಗಿ ರಾಧಾಕೃಷ್ಣನ ಒಂದು ಸುಂದರವಾಗಿರುವಂತಹ ಮೂರ್ತಿಯನ್ನು ಈ ಸಂದರ್ಭದೊಳಗೆ ಆತ್ಮೀಯ ಸ್ನೇಹಿತನಿಗೆ ನೀಡಲಾಯಿತು. ಪ್ರಪಂಚದಲ್ಲಿ ನನ್ಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಲ್ಲ ಅಂತ ಮಾತು ಕೊಡು. ಅದೇನ್ ಬೇಕಾದ್ರೂ ಆಗ್ಲಿ,
ಆಗ್ಲಿ ನಾನ್ ಯಾವಾಗ್ಲೇ ನಿನ್ನ ಕರೆದ್ರೂನು ನೀನ್ ಬರ್ತೀಯ ಅಂತ. ನೀನದೆಲ್ ಬೇಕಾದ್ರೂ ಇರು, ಯಾರ್ ಜೊತೆಲಾದ್ರೂ ಇರು, ಮಾತ್ ಕೊಡು ಕೃಷ್ಣ. ತನ್ನ ಊರಿನ ಜನತೆಗೋಸ್ಕರವಾಗಿ ಅವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಗೋವರ್ಧನ ಗಿರಿಯನ್ನೇ ಒಂದೇ ಬೆರಳಲ್ಲಿ ಎತ್ತಿ ಹಿಡಿದಿರುವಂತಹ ಒಂದು ಸುಂದರವಾಗಿರುವಂಥ ದೃಶ್ಯ. ನಿಜವಾಗ್ಲೂ ಇನ್ನೆಲ್ಲ ನೋಡಿದಾಗ ಮನಮೋಹಕವಾಗಿರ್ತಕ್ಕಂಥ ಒಂದು ದೃಶ್ಯ ನಿಮ್ಮ ಕಣ್ಣಿಗೆ ಸಿಗುತ್ತೆ. ಇಡೀ ದಿನ ಒಂದೇ ದಿನದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನ, ಬರಸಾನದ ರಾಧೆಯ ದರ್ಶನ, ಪ್ರೇಮ ಮಂದಿರ, ಭಾಳ ಅದ್ಭುತವಾದಂಥ ಇವತ್ತಿನ ದಿನ ಕಳೆದೆವು. ಈಗ ಪ್ರೇಮ ಮಂದಿರ ನೋಡಿದ ತಕ್ಷಣ ಹೊರಗಡೆ ಬಂದೀವಿ. ಸೊ ಹೊರಗಡೆ ಬರೋಣ ನಮಗೆಲ್ಲ ಒಂದು ಆಶ್ಚರ್ಯ ಕಾದಿತ್ತು. ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಏನೋ ಒಂದು ನಿಧಿ ಹುಡ್ಕಾಕತ್ತಾರ ಅಂತ ಅಂದ್ಕೊಂಡೆ ನಾನು. ಇಲ್ಲೆಲ್ಲ ನೋಡ್ತಾ ಇದ್ದೆ, ಆ ಕಡೆ ಈ ಕಡೆ ಎಲ್ಲರೂ ಪ್ರತಿಯೊಬ್ಬರು ಕೂಡ. ಆಮೇಲೆ ಗೊತ್ತಾಗಿದ್ದು ಇವರೆಲ್ಲರೂ ಚಪ್ಪಲಿ ಕಳ್ಕೊಂಡಾರ ಅಂತ. ಸೊ ಇವರೆಲ್ಲರೂ ಟಾರ್ಚ್ ಆನ್ ಮಾಡ್ಕೊಂಡು ತಮ್ಮ ಚಪ್ಪಲಿಗಳನ್ನು ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬರಲ್ಲ ಇಬ್ಬರು ಲಕ್ಷಾಂತರ ಜನ ಭಕ್ತರು ಬಂದಿದ್ರು, ಚಪ್ಪಲಿ ಒಳಗಡೆ ಹಾಕೊಂಡು ಹೋಗಂಗಿಲ್ಲ. ಹಾಗಾಗಿ ಅವ್ರು ಬಿಟ್ಬಿಟ್ಟು ಹೋಗಿದ್ರು. ಎಲ್ಲಿ ಹೋಗ್ತಾ ಇದ್ರು ಆ ರಸ್ತೆ ಮಧ್ಯದಲ್ಲೇ. ಒಳ್ಳೆ ಬರೋದ್ರಾಗೇ ಚಪ್ಪಲಿಗಳು ಸಿಗಲಿಲ್ಲ. ಭಾಳ ಆಶ್ಚರ್ಯ ಆಗಿತ್ತು. ಇವರೆಲ್ಲರೂ ವಿಡಿಯೋ ಮಾಡ್ಕೊತೀನಂತೆ. ನೀವೇನು ಮಾಡಕತ್ತೀರ ಅಂತ ಕೇಳಬೇಡ್ರಿ, ನಮ್ಮ ಚಪ್ಪಲಿನೂ ಕೂಡ ಕಳೆದೋದು. ನಾನು ಅಷ್ಟೇ ಚಪ್ಪಲಿ ಕಳೆದಾರ ಅಂತ ಅನ್ಕೋಬೇಡ್ರಿ. ನಮ್ಮ ಗೋಪಾಲ್ ಹೆಂಚಿಗೇರಿ, ಅವ್ರ ಶ್ರೀಮತಿ ಅವ್ರದ್ದು, ಅವ್ರ ಮಕ್ಕಳದು ಎಲ್ಲರೂ ಸಾಲ್ಕ ಚಪ್ಪಲ್ ಹುಡುಕಿದ್ರು ಸಿಗಲಿಲ್ಲ. ಕೊನೆಗೆ ಇರಲಿ ಬಿಡು ಅಂತ ಅಂದ್ಕೊಂಡು ನಮ್ಮ ಪ್ರಯಾಣ ಮುಂದೆ ಹೋಗಲೇಬೇಕಾಯ್ತು. ಮತ್ತೆ ಒಳ್ಳೆ ತಿರುಗಿ ನೋಡಿದ್ರು ಸಿಗಲಿಲ್ಲ. ಇವ್ರಿಗಾರು ಸಿಕ್ಕವನಂತ ನೋಡಿದ್ವಿ, ಅವ್ರಿಗೂ ಸಿಗಲಿಲ್ಲ. ಒಟ್ಟು ಇವರು ಬೆಳತನ ಹುಡುಕ್ಯಾಡ್ರಿ, ಒಟ್ಟರು ಒಬ್ರಿಗೆ ಸಿಕ್ಕಿಲ್ಲ ಚಪ್ಪಲು. ಈಗ ನಮ್ಮ ಪ್ರಯಾಣ ನೇರವಾಗಿ ಭಾರತ ದೇಶದ ರಾಜಧಾನಿ ನವದೆಹಲಿಗೆ. ಬನ್ನಿ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ದೆಹಲಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.